ಗುಡಿಬಂಡೆ ತಾಲೂಕಿನ ಹಳೆ ಗುಡಿಬಂಡೆ ಗ್ರಾಮವು ದಶಕಗಳಿಂದ ರಸ್ತೆ ಅಭಿವೃದ್ಧಿ ಕಾಣದೆ ಜನತೆ ತೊಂದರೆಯನ್ನ ಅನುಭವಿಸುವಂತಾಗಿದೆ. ಈ ಗ್ರಾಮವು ತಾಲೂಕಿನ ಕೇಂದ್ರಕ್ಕೆ ಸಮೀಪದಲ್ಲಿ ಇದ್ದರೂ ಸಹ ಇದುವರೆಗೂ ರಸ್ತೆ ಸ್ಪರ್ಶವಿಲ್ಲದೆ ಅಭಿವೃದ್ಧಿ ಕುಂಠಿತವಾಗಿ ಮೂಲಭೂತ ಸೌಲಭ್ಯಗಳು ಕಾಣದೆ ಹಿಂದುಳಿದಂತಾಗಿದೆ. ಗ್ರಾಮದಲ್ಲಿ ಅಸ್ತಿತ್ವದಲ್ಲಿ ಇರುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ದೊಡ್ಡ ದೊಡ್ಡ ಗುಂಡಿಗಳು ಕಂಡುಬರುತ್ತಿವೆ. ಮಳೆ ಬಂದರೆ ರಸ್ತೆಯೇ ಕೆಸರುಗದ್ದೆಗಳಾಗಿ ಮಾರ್ಪಟ್ಟು ವಾಹನ ಸಂಚಾರವೇ ಅಸಾಧ್ಯವಾಗಿರುತ್ತದೆ. ಮಕ್ಕಳು ಶಾಲೆಗೆ ಹೋಗಲು, ರೈತರು ತಮ್ಮ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಗ್ರಾಮಸ್ಥರು ತಮ್ಮ ಅಗತ್ಯ ಕೆಲಸಗಳಿಗಾಗಿ ಪಟ್ಟಣಕ್ಕೆ ಹೋಗಲು ತುಂಬಾ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಎಚ್ಪಿ ರಾಮನಾಥ್ ರೆಡ್ಡಿ ಹೇಳಿದ್ದಾರೆ. ಹಳೆಯ ಗುಡಿಬಂಡೆ ಗ್ರಾಮದಲ್ಲಿ ಯಾರಿಗಾದರೂ ತುರ್ತು ಆರೋಗ್ಯ ಸಮಸ್ಯೆ ಉಂಟಾದರೆ ಆಂಬ್ಯುಲೆನ್ಸ್ಗಳು ಗ್ರಾಮ ಪ್ರವೇಶಿಸಲು ಬರುವುದೇ ದೊಡ್ಡ ಕಷ್ಟವಾಗಿದೆ. ರಸ್ತೆ ಹದಗೆಟ್ಟಿರುವುದರಿಂದ ಬರುವ ಆಂಬ್ಯುಲೆನ್ಸ್ ಮಧ್ಯದಲ್ಲೇ ನಿಂತು ಹೋಗುವ ಪರಿಸ್ಥಿತಿ ಆಗಬಹುದು. ಆಸ್ಪತ್ರೆಗೆ ಹೋಗಲು ಅಸಾಧ್ಯವಾದರೆ ನಮ್ಮ ಜೀವನಕ್ಕೆ ಬೆಲೆ ಏನು ಎಂದು ಎಚ್ಪಿ ರಾಮನಾಥ್ ರೆಡ್ಡಿ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗ್ರಾಮದ ಗರ್ಭಿಣಿ ಮಹಿಳೆಯರು ಆಸ್ಪತ್ರೆಗೆ ತಲುಪಲು ಹಲವು ಬಾರಿ ತೊಂದರೆ ಅನುಭವಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಹಿರಿಯರು ಮತ್ತು ಅಸ್ವಸ್ಥರಿಗೆ ರಸ್ತೆ ದಾಟುವುದೇ ಕಷ್ಟವಾಗಿದ್ದು ಗ್ರಾಮದಲ್ಲಿ ಅಭಿವೃದ್ಧಿ ಎಂಬ ಪದವೇ ಕಾಣದಂತಾಗಿದೆ. ಗ್ರಾಮದ ಬಹುತೇಕ ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಾಧ್ಯವಾಗದೆ ಹಾನಿಯನ್ನ ಅನುಭವಿಸುತ್ತಿದ್ದಾರೆ. ಬೆಳೆ ಬೆಳೆಸುವುದು ನಮ್ಮ ಕೈಯಲ್ಲಿ ಇದೆ, ಆದರೆ ಅದನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವುದು ನಮ್ಮ ಕೈಯಲ್ಲಿಲ್ಲ ಎಂದು ರೈತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಅರ್ಜಿ ಸಲ್ಲಿಸಿದರೂ ಪ್ರತಿಕ್ರಿಯೆ ಸಿಗದಿರುವುದರಿಂದ ಗ್ರಾಮಸ್ಥರ ಅಸಮಾಧಾನ ಹೆಚ್ಚಾಗಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯರು ಸೇರಿದಂತೆ 6 ಮಂದಿ ಜನಪ್ರತಿನಿಧಿಗಳಿಗೆ ವಿಷಯ ತಿಳಿಸಿದ್ರೂ ಯಾರೂ ಸಹ ಗ್ರಾಮಕ್ಕೆ ಕೈ ಜೋಡಿಸಲಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ಯಾವುದೇ ಮೂಲ ಸೌಲಭ್ಯಗಳಿಲ್ಲ. ರಸ್ತೆ ಅಭಿವೃದ್ಧಿಯ ಅಭಾವದಿಂದ ಶಾಲೆಗೆ ಹೋಗುವ ಮಕ್ಕಳು, ರೈತರು, ಹಿರಿಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಈಗಾದರೂ ಸಂಬಂಧಪಟ್ಟವರು ಎಚ್ಚರಗೊಂಡು ನಮಗೆ ಅಗತ್ಯ ಸೌಲಭ್ಯ ಒದಗಿಸಲಿ ಎಂದು ಹೇಳಿದ್ದಾರೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ನಾನು ಸಂಪೂರ್ಣವಾಗಿ ರೈತರು ದಾನ ಕೊಟ್ಟಿರ್ತಕ್ಕಂಥದ್ದಲ್ಲ. ಭೂಮಿ 32 ಗುಂಟೆಗೆ ಸರ್ಕಾರ ಅವರಿಗೆ ಹಣ ಕೊಟ್ಟಿದೆ. 1984 ದಶಕದಲ್ಲಿ ಇರ್ತಕ್ಕಂಥ ಆಗಿನ ಬೆಲೆಗೆ ಅನುಗುಣವಾಗಿ ಸರ್ಕಾರ ಅವತ್ತು ಹಣ ಬಿಡುಗಡೆ ಮಾಡಿ ಹಣ ಅವ್ರ ಖಾತೆಗೆ ಜಮಾ ಆಗಿದೆ. ಆದರೆ ಗ್ರಾಮ ಪಂಚಾಯಿತಿಯವರು ಮತ್ತು ಸರ್ಕಾರ ತಾಲೂಕು ಆಡಳಿತ ಏನು ಮಾಡಿದೆ, ಇವಾಗ ಹೆಚ್ಚುವರಿಯಾಗಿ ಜಮೀನನ್ನು ಅದರಲ್ಲಿ ಪಡೆದುಕೊಂಡಿರೋ ಕಾರಣಕ್ಕಾಗಿ ಇವತ್ತು ಉಪವಿಭಾಗಾಧಿಕಾರಿಗಳು ಬಂದು ಅವರಿಗೆ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಮತ್ತು ಹೆಚ್ಚುವರಿಯಾಗಿ ಮಾಡಿಕೊಂಡು ನಷ್ಟ ಪರಿಹಾರ ಕೊಡಿದ್ರೆ ಯಾವುದೇ ಗ್ರಾಮಸ್ಥರ ವಿರೋಧ ಇಲ್ಲ. ಆದರೆ ನಾವು ಅವರು ರೈತರಿಗೂ ಸಹ ನಾವು ಮನವಿ ಮಾಡ್ತೀವಿ. ನೀವು ಈಗಾಗಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಪಡಿಸಿಬಿಟ್ಟಿದೆ, ಒಂದು ಸಲ ರಸ್ತೆ ಆಗಿಬಿಟ್ಟಿದೆ, ಜನ ರೂಢಿ ರಸ್ತೆ ಆಗಿಬಿಟ್ಟಿದೆ. ಅದರಲ್ಲಿ 20 ಅಡಿ ರಸ್ತೆಯನ್ನು ನಕಾಶೆಯಲ್ಲಿ ತೋರಿಸಿದ್ದಾರೆ ಮತ್ತು ಲೇಔಟ್ ನಕ್ಷೆಯಲ್ಲಿ 20 ಅಡಿ ರಸ್ತೆ ತೋರಿಸಿದ್ದಾರೆ. ಇನ್ನು ಉಳಿದರೆ ಆ ಭಾಗದಲ್ಲಿ ಒಂದು 5-6 ಅಡಿ ಒಂದು ಮನೆಗಳ ಸೈಡಲ್ಲಿ ಉಳ್ಕೋಬೋದು, ಇಲ್ಲ ಅಂತ ನಾವು ವಾದ ಮಾಡಲ್ಲ. ಆದರೆ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಪಡ್ಕೋಬೇಕೇ ವಿನಃ ಭೂಮಿಯನ್ನು ಪಡ್ಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತೀನಿ. ಕಾನೂನು ಹೋರಾಟ ಮಾಡಿ ಅವ್ರು ಪಡ್ಕೊಂಡ್ರೆ ನಾವೇನು ಕಾನೂನಿಗೆ ಯಾರೂ ದೊಡ್ಡವರಲ್ಲ, ನಾವು ವಿರೋಧನೂ ಮಾಡೋದಿಲ್ಲ. ಆದರೆ ರೈತನ ಗೋಳು ಕೇಳ್ತಕ್ಕಂಥದ್ದಲ್ಲಿ ರೈತನ ನ್ಯಾಯ ಇದೆ. ಅವ್ರಿಗೆ ಸರ್ಕಾರ ಹಣ ಕೊಡಲಿ, ಹೆಚ್ಚುವರಿಯಾಗಿ ಏನು ಭೂಮಿ ತಗೊಂಡಿದ್ದೀರಿ ಅದಕ್ಕೆ ಹಣ ಬಿಡುಗಡೆ ಮಾಡಲಿ ಸರ್ಕಾರ, ನಾವೇನು ಅದಕ್ಕೆ ಯಾರೂ ವಿರೋಧ ಏನಿಲ್ಲ. ಆದರೆ ಅದಕ್ಕಿಂತ ಮೂಲಭೂತ ಪ್ರಶ್ನೆ ಏನಂತ ಹೇಳಿದ್ರೆ, ಮೊದಲ ಪ್ರಶ್ನೆ, ಯಾರೊಬ್ಬ ಜನಪ್ರತಿನಿಧಿಗಳು ಸಹ ನಾವೇನು ಓಟ್ ಹಾಕಿ ಕಳಿಸಿದ್ದೀವಿ, ಒಬ್ಬ ಶಾಸಕರು ಸಹ 30 ವರ್ಷಗಳಿಂದ 1 ಲಕ್ಷ ರೂಪಾಯಿ ಅನುದಾನ ಕೊಡಲಿಲ್ಲ ರಸ್ತೆಗೆ. ಇದು ನಮ್ಮ ನೋವು. ಜಿಲ್ಲಾ ಪಂಚಾಯತ್ ಸದಸ್ಯರು 1 ಲಕ್ಷ ಅನುದಾನ ಕೊಡಲಿಲ್ಲ, ಇದು ನಮ್ಮ ಅಳಲು. ಇದನ್ನು ಯಾರಿಗೆ ಹೇಳೋದು ಅಂತ ನಮ್ಮ ಪ್ರಶ್ನೆ ಆಗಿರ್ತಕ್ಕಂಥದ್ದು.
ಹಾಗಾಗಿ ಅಭಿವೃದ್ಧಿ ಹೀನವಾಗಿ ಆ ಊರಾಗ್ಬಿಟ್ಟಿದೆ. ಆ ಗ್ರಾಮದಲ್ಲಿ ಹೆಣ್ಣು ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ ಹುಡುಗರಿಗೆ, ಅದೊಂದು ನಮ್ಗೆ ಸಮಸ್ಯೆ ಆಗಿದೆ. ಹೆಣ್ಣು ಬರ್ತಕ್ಕಂಥವ್ರು ನೋಡಿ ಈ ಊರಲ್ಲಿ ರಸ್ತೆನೆಲ್ಲ ನಾವು ಹೆಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹುಡುಗರಿಗೆ ಮದುವೆ ಆಗದೆ ನಿಂತಕ್ಕಂಥ ಸಾಕ್ಷ್ಯಾಧಾರಗಳು ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಬೇಕಾದರೆ ನಮ್ಮ ಮಗಳಿಗೆ ಮದುವೆ ಮಾಡಿಸೋಂಥಲ್ಲಿ ಮಗಳಿಗೆ ಮದುವೆ ಮಾಡ್ಕೊಳ್ಳೋದ್ರ ವಿಚಾರದಲ್ಲೂ ಸಹ ನಮ್ಮ ಇವ್ರು ಸರಿ ಇಲ್ಲ ಅಂತ ಹೇಳಿ ಹೋಗಿರ್ತಕ್ಕಂಥ ನೋವು ನಾನು ಸಹ ಅನುಭವಿಸಿದ್ದೀನಿ. ಹಾಗಾಗಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತಾ ಇದ್ದೀವಿ, ಪಟ್ಟಣ ಪಂಚಾಯತಿಗೆ ಪಟ್ಟಣಕ್ಕೆ 1 ಕಿಲೋಮೀಟರ್ ಅನ್ನೋದಿರ್ತಕ್ಕಂಥ ಗ್ರಾಮ ಅದು ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿದೆ. ಯಾವುದೇ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಓಡಾಡೋಕ್ಕೆ ಕಲ್ಲು ಬಂಡೆಗಳ ರಸ್ತೆ ಆಗಿಬಿಟ್ಟಿದೆ. ಮುದುಕರು ವಯೋವೃದ್ಧರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬೀಳ್ತಕ್ಕಂಥದ್ದು ನಾವು ಮನಗಾಣಿದ್ದೀವಿ. ಮಕ್ಕಳು ಓಡಾಡೋಕ್ಕಾಗಲ್ಲ. ಹಾಗಾಗಿ ಇದು ಭಾರಿ ಸೂಕ್ಷ್ಮತೆಯಿಂದ ಜಿಲ್ಲಾಡಳಿತ ಗಮನಿಸಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.